ಕೂದಲು ತುಂಬ ಉದುರುತ್ತಾ ಇದೆ, ತೆಳ್ಳಗಾಗ್ಬಿಟ್ಟಿದೆ. ನಾವು ಜಡೆ ಎಣ್ಣಿದ್ರೆ ಇಷ್ಟ ಆಗುತ್ತೆ. ದಟ್ಟ ಆಗೋಕ್ಕೆ ಏನಪ್ಪ ಮಾಡಬೇಕು ಅಂದರೆ ನೋಡಿ, ಕೂದಲು ತುಂಡುಗಿದ್ರೂ ಪರವಾಗಿಲ್ಲ, ತುಂಬ ದಪ್ಪಗಿರಬೇಕು. ಆವಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ. ಮನೇಲೇ ಯಾವ ಥರ ಕೂದಲು ಬೆಳಿಬೇಕು ಮತ್ತು ದಟ್ಟಗಾಗೋಕ್ಕೆ ಏನು ಮಾಡ್ಬೋದು, ಈಸಿಯಾಗಿರೋ ರೆಮಿಡಿನ ಇವತ್ತು ತೋರಿಸ್ತೀನಿ, ಬನ್ನಿ. ಲೋಲ್ ಸರ ಎಲ್ಲರ ಮನೆ ಮುಂದೆ ಹಾಕಿರ್ತೀರ ನೋಡಿ. ಲೋಲ್ ಸರನ ನಾವು ಯಾವ ಥರ ಯೂಸ್ ಮಾಡಬೇಕು ತಲೆಗೂ ಮತ್ತು ಮುಖಕ್ಕೂ ಅನ್ನೋದು ಗೊತ್ತಿರಬೇಕು. ಸುಮ್ಮನೆ ಲೋಲ್ ಸರದಲ್ಲೂ 2 ಥರ ಇರುತ್ತೆ. ಒಂದು ಕಹಿ ಜಾಸ್ತಿ ಇರೋ ಲೋಲ್ ಸರ ಬರುತ್ತೆ, ಅದು ಗೊತ್ತಾಗುತ್ತೆ ನಿಮಗೆ, ಗ್ರೀನಾಗಿರುತ್ತೆ, ಜಾಸ್ತಿ ಯೆಲ್ಲೋ ಇಶಸ್ ಇರುತ್ತೆ. ಇಲ್ಲೆಲ್ಲ ಸ್ವಲ್ಪ ಯೆಲ್ಲೋ ಕಲರ್ ಇರುತ್ತೆ ನೋಡಿ, ಅದನ್ನು ತಗೋಬಾರ್ದು. ಫುಲ್ಲು ಹಸಿರು ಕಲರ್ ಇರಬೇಕು ನೋಡಿ, ಎಷ್ಟು ಚೆನ್ನಾಗಿದೆ. ನಾವು ಕಟ್ ಮಾಡಿದ ತಕ್ಷಣನೇ ಯಾವತ್ತೂ ಕೂದಲಿಗೂ ಮುಖಕ್ಕೂ ಯೂಸ್ ಮಾಡಬಾರ್ದು ನೋಡಿ. ಈ ಥರ ಒಂದು ನೀರೊಳಿಗೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಕೊಂಡ್ಬಿಡೋಣ. ಆ ಥರ ಯೆಲ್ಲೋ ಕಲರ್ ಇರೋದೆಲ್ಲ ಬಿಟ್ಕೊಂಡಿತ್ತೆ ನೋಡಿ. ಫಸ್ಟ್ ಬರೋದೆಲ್ಲ ಲೋಳೆ ಥರದ್ದು ಹೋಗ್ಬಿಡ್ಬೇಕು ಅದು ನೀಟಾಗಿ, ಏಕೆಂದರೆ ಅದು ಮುಖಕ್ಕೂ ಒಳ್ಳೇದಲ್ಲ, ಕೂದಲಿಗೂ ಸಹ ಒಳ್ಳೇದಲ್ಲ ನೋಡಿ. ಚೆನ್ನಾಗಿ ನೀಟಾಗಿ ತೊಳ್ಕೊಂಬಿಡೋಣ. ಒಂದು 2-3 ಸರಿ ತೊಳೆದ್ಬಿಟ್ಟು ನೀಟಾಗಿ ಈ ಥರ ನೀರೊಳಿಗೆ ಹಾಕಿ ಬಿಟ್ಬಿಟ್ರೆ ಸಾಕು, ಅದೆಲ್ಲ ಬಿಟ್ಕೊಂಬಿಡುತ್ತೆ. ನೀಟಾಗಿ ವಾಶ್ ಮಾಡ್ಕೋಬೇಕು. ಈಗ ಒಬ್ಬೊಬ್ಬರಿಗೆ ಲೋಲ್ ಸರ ಮುಖಕ್ಕೆ ಹಚ್ಕೊಂಡ್ರೆ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂದರೆ ಅವರು ಕುಯ್ದು ತಕ್ಷಣ ಮುಖಕ್ಕೆ ಹಚ್ಕೊಂಡ್ಬಿಡ್ತಾರೆ, ಅದರಲ್ಲಿ ಬ್ಯಾಕ್ಟೀರಿಯಾಸ್ಗಳು ಇರುತ್ತವೆ ಅಂತ ಹೇಳ್ತಾರೆ. ಹಂಗಾಗಿ ಆ ಕಹಿ ಅಂಶ ಹೋದ್ಮೇಲೆ ಹಚ್ಕೋಬೇಕು ಯಾವತ್ತು. ಆಮೇಲೆ ನೀಟಾಗಿ ತೊಳ್ಕೋಬೇಕು, ಏಕೆಂದರೆ ಈಚೆ ಹಾಕಿರ್ತೀವಿ ನೋಡಿ, ಯಾವ್ಯಾವುದೋ ಹುಳಗಳು ಮತ್ತು ಎಂತೆಂಥವೋ ಹುಳ ಹಪ್ಟೆಗಳೆಲ್ಲ ಅದ್ರ ಮೇಲೆ ಹಾರಾಡಿರ್ತವೆ. ಹಾಗಾಗಿ ನೀಟಾಗಿ ತೊಳ್ಕೊಂಬಿಟ್ಟು ನೋಡಿ, ನಾನು ತೊಳೆದಾದ ನಂತರ ಎಷ್ಟು ನೀಟಾಯ್ತಲ್ಲಿ ಎಲ್ಲ ಅಲ್ಲಿ ಕೆಳಗಡೆ ಬಿಟ್ಕೊಂಡಿದೆ. ಈಗ ತೊಳೆದಾದ ನಂತರ ನೀಟಾಗಿ ಈ ಥರ ಕಟ್ ಮಾಡ್ಕೊತೀನಿ. ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೋಬೇಕು, ಸ್ವಲ್ಪ ಮುಳ್ಳು ಥರ ಇರುತ್ತೆ ನೋಡಿ, ಅದು ಗಾರ್ ಆಗಿಬಿಡುತ್ತೆ. ಈ ಮುಖಕ್ಕೆ ರಬ್ ಮಾಡೋದಾದರೆ ಮುಖನೇ ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಸಡನ್ನಾಗಿ ನೋಡ್ಕೊಂಡು ಮುಖಕ್ಕೆ ಮತ್ತು ಕೂದಲಿಗೆ ಹಚ್ಕೋಬೇಕು. ಈಗ ನಾನು ಆ ಕಡೆ ಈ ಕಡೆ ಸೈಡ್ ನೀಟಾಗಿ ಕಟ್ ಮಾಡ್ಕೊತೀನಿ. ಕೂದಲಿಗೆ ಲೋಲ್ ಸರ ತುಂಬ ಒಳ್ಳೆಯದು ನೋಡಿ, ನೀವು ಹಚ್ಚಿ ನೋಡಿ. ಮುಖಕ್ಕೆ ಆಗಲ್ಲ ಅನ್ನೋರು ಬೇಡ, ಆದರೆ ಕೂದಲಿಗೆ ಹಚ್ಚಿ ನೋಡಿ. ಅದು ಹಚ್ಚಿ ಒಂದು ಸ್ವಲ್ಪ ಹೊತ್ತಾಗಿ ಸ್ನಾನ ಮಾಡ್ಕೊತೀವಿ ನೋಡಿ, ಕೂದಲು ತುಂಬ ಸಾಫ್ಟ್ ಆಗುತ್ತೆ. ಹಚ್ಚುತ್ತಾ ಬರಬೇಕು, ಯಾವುದೇ ಆಯಿತು ಒಂದೇ ದಿನಕ್ಕೆ ರಿಸಲ್ಟ್ ಕೊಡಲ್ಲ. 1 ತಿಂಗಳು 2 ತಿಂಗಳು ಹಚ್ಚಿ ನೋಡಿ, ಕೂದಲು ಉದ್ರೋದು ಕ್ರಮೇಣ ಸ್ವಲ್ಪ ಕಡಿಮೆ ಆಗುತ್ತೆ, ಕೂದಲು ದಟ್ಟಗಾಗುತ್ತೆ. ನಿಮ್ಮ ಕೂದಲು ನೋಡಿಬೇಕಾರೆ ಹಚ್ಕೋಬೇಕಾದ್ರೆ ಎಷ್ಟಿತ್ತು, ಒಂದು ಸ್ವಲ್ಪ 1-2 ತಿಂಗಳು 3 ತಿಂಗಳು ಹಚ್ಕೊಂಡಾಗಿ ರೂಢಿ ಮಾಡ್ಕೊಂಬಂದರೆ ಆಮೇಲೆ ನಿಮ್ಮ ಕೂದಲು ಯಾವ ಥರ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ. ನೋಡಿ ಈ ಥರ ಈ ಲೋಳೆನ್ ಮಾತ್ರ ನೋಡಿ ಈ ಥರ ಅಂದ್ಕೊಂಡು ನಿಮ್ಮ ಕೂದಲಿಗೆ ಬುಡಕ್ಕೆ ಹಚ್ಕೋಬೇಕು. ನಾವು ಬರೀ ಸುಮ್ಮನೆ ಹಿಂಗೆ ಕೂದಲಿಗೆ ಹಚ್ಕೋಬಾರ್ದು ಯಾವತ್ತು. ಮೇಯ್ನು ಕೂದಲು ಬೆಳೆಯೋದು ನಮ್ಮ ತಲೆ ಬುಡದಲ್ಲೇ ಅಲ್ವಾ, ಹಂಗಾಗಿ ಬುಡಕ್ಕೂ ಸಹ ಹಚ್ಕೋಬೇಕು, ಕೂದಲಿಗೂ ಹಂಗೆ ಹಿಂಗೆ ಹಚ್ಕೊಂಡು ಹೋಗ್ತಾ ಬರಬೇಕು. ಕೂದಲು ನಿಜವಾಗ್ಲೂ ತುಂಬ ಸಾಫ್ಟ್ ಆಗುತ್ತೆ. ಹಚ್ಚಿ ನೋಡಿ, ಹಚ್ಚರಿಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಇದ್ರದ್ದು ನೋಡಿ. ಬಾಚಣಿಗೆ ನಾರ ತಗೊಳ್ಳಿ, ಇಲ್ಲ ಈ ಥರ ಒಂದು ವೇಸ್ಟ್ ಬ್ರಷ್ ಯಾರ ತಗೊಂಡ್ಬಿಟ್ಟು ಈ ಥರ ಅಂದರೆ ಸಾಕು, ಆ ಜೆಲ್ಲೆಲ್ಲ ಈ ಥರ ಬರುತ್ತೆ. ಈ ಕೊರಿಯನ್ಸ್ಗಳು ಬೇರೆ ದೇಶದಲ್ಲಿ ನೋಡಿ, ನಿಮಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಲೋಲ್ ಸರನ ಯಾವ ಥರ ಯೂಸ್ ಮಾಡ್ತಾರೆ ಅಂತ. ಹಂಗಾಗಿ ಈ ವಿಡಿಯೋ ನನಗಂತೂ ನಾನೊಂದು 5-6 ವರ್ಷದಿಂದನೂ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗಂತೂ ಬೆಸ್ಟ್ ರಿಸಲ್ಟ್ ಕೊಟ್ಟೈತೆ. ಕೂದಲು ತುಂಬ ಸಾಫ್ಟ್ ಆಗುತ್ತೆ, ಆಮೇಲೆ ಕೂದಲು ತುಂಬ ದಟ್ಟ ಬರುತ್ತೆ. ನೋಡ್ತಾ ಇದ್ದೀರಾ ನೋಡಿ, ನಾನೇನು ನೋಡಿ ನನ್ನ ಕೂದಲು ಎಷ್ಟು ಸಾಫ್ಟ್ ಇದೆ. ಆಮೇಲೆ ಸಿಕ್ಕಾಗಲ್ಲ ಕೂದಲು. ಈಗ ಒಬ್ಬೊಬ್ರದ್ದು ಒಂದೇ ಒಂದು ಸರಿ ಹಿಂಗೆ ಜಡೆ ಎಣ್ಬಿಟ್ರೆ ಸಾಕು, ನೆಕ್ಸ್ಟ್ ತಲೆ ಬಾಚಬೇಕು ಅಂದರೆ ಸಿಕ್ಕಾಗಿರುತ್ತೆ ನೋಡಿ. ನನ್ನ ಕೂದಲು ನಾನು ಅಮ್ಮಮ್ಮಂದರೆ ವಾರಕ್ಕೆ 3 ಸರಿ ಈ ಥರ ಮಾಡ್ಕೊತೀನಿ. ನೋಡ್ತಾ ಇದ್ದೀರಾ ನೋಡಿ. ಯಾವಾಗ ತಲೆ ಸ್ನಾನ ಮಾಡಬೇಕು ಅನಿಸುತ್ತೋ ಆವಾಗ ಅರ್ಜೆಂಟ್ ನೀವು ತಲೆಗೆ ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ, ಬ್ಯುಸಿ ಇರ್ತೀರ, ಆವಾಗ ಈ ಥರ ಮಾಡ್ಕೊಂಡ್ರಾಯ್ತು. ಇದೇನು ಸ್ನಾನ ಮಾಡಾದ್ಮೇಲೆ ನೀಟಾಗಿ ಹೋಗುತ್ತೆ. ಜೆಲ್ ಮಾತ್ರ ಅಪ್ಲೈ ಮಾಡಿರ್ತೀವಿ ನೋಡಿ, ನೀಟಾಗಿ ಹೋಗುತ್ತೆ ನೋಡಿ. ನೋಡ್ತಾ ಇದ್ದೀರಾ ನೋಡಿ. ಮೇಯ್ನು ಬುಡಕ್ಕೂ ಹಾಕೋಬೇಕು, ತಲೆ ಬುಡಗಳಿಗೆ. ಆ ಕೂದಲಿಗೆಲ್ಲ ನೀಟಾಗಿ ಹಚ್ಕೊಂಡ್ಬಿಟ್ರೆ, ಆಮೇಲೆ ಯಾರ್ಯಾರಿಗೆ ತುಂಬ ಹೀಟಾಗಿರುತ್ತೆ ನೋಡಿ, ಅವ್ರಿಗೂ ಇದು ತುಂಬ ಒಳ್ಳೆಯದು. ಎಷ್ಟು ಹಚ್ಕೊತಾ ಇರ್ಬೇಕಾದ್ರಂತೂ ಎಷ್ಟು ತಂಪಾಗುತ್ತೆ ಗೊತ್ತಾ, ತಣ್ಣಗಾಗ್ತಾ ಇರುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ ನೋಡಿ. ನೀವಿನ್ಸರಿ ಈ ಥರ ಈ ರೆಮಿಡಿ ಯೂಸ್ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಂತೂ ನೋಡೋದು ಮರಿಲೇಬೇಡಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ನಾವಿದನ್ನು ಸುಮ್ಮನೆ ಹೇಳ್ತಾ
ನಾನು ತುಂಬ ವರ್ಷ ಒಂದು 4-5 ವರ್ಷದಿಂದನೂ ಸಹ ಲೋಲ್ ಸರನ ನನ್ನ ತಲೆಗೆ ಅಪ್ಲೈ ಮಾಡ್ಕೊಂಬರ್ತಾ ಇದ್ದೀನಿ. ಕೂದಲು ಬೆಳೆಯುತ್ತೆ ನಂದು, ಆದರೆ ನಂಗೆ ಬೆಳ್ಸೋಕ್ಕೆ ಇಷ್ಟ ಇಲ್ಲ. ಹಂಗಾಗಿ ಬೆಳ್ದಂಗೆ ಕಟ್ ಮಾಡಿಸ್ತಾ ಇರ್ತೀನಿ ಅವಾಗವಾಗ. ದಟ್ಟ ಇದೆ ನೋಡಿ, ಸಾಕು ನನಗೆ. ಹಂಗಾಗಿ ನೋಡಿ ಈ ಥರ ಎಲ್ಲ ನೀಟಾಗಿ ಹಚ್ಕೊಂಬಿಡಿ. ತುಂಬ ತಂಪಾಗ್ತಿದೆ, ನನಗಂತೂ ಅಷ್ಟು ಕೂಲ್ ಆಗ್ತಾ ಇತ್ತು. ಯಾರಾದರೂ ಇದ್ದರೆ ಬೇರೆ ಯಾರು ಸಪೋರ್ಟರ ತಗೊಂಡು ನೀಟಾಗಿ ಬುಡಕ್ಕೆ ಈ ಅಮ್ದಿರಾದರೆ ಬಾಚಣಿಗೆ ನೀಟಾಗಿ ಒಂದೊಂದೇ ಎಲೆಯನ್ನು ಕೂದಲು ತೆಗೆದು ಹಚ್ಚುತ್ತಾರೆ. ಅವ್ರ ಕೈಲಿ ಹಚ್ಚಿಸ್ಕೊಳ್ಳಿ, ಆವಾಗಲೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನೇ ಹಚ್ಕೊತಾ ಇರೋದ್ರಿಂದ ಕ್ಯಾಮ್ರಾದಲ್ಲಿ ಈ ಥರ ಗೊತ್ತಾಗ್ತಿದೆ. ಬಟ್ ನೀವು ಮನೇಲಿ ಏನು ಮಾಡಿ ಅಂದರೆ ಯಾರಾದರೂ ಇದ್ದರೆ ಅವ್ರ ಕೈಲಿ ಹಚ್ಚಿಸ್ಕೊಳ್ಳಿ, ಚೆನ್ನಾಗಿ ಎಲ್ಲ ಬುಡಕ್ಕೆ ನೀಟಾಗಿ ಹೋಗುತ್ತದು. ನೋಡಿ ಗೊತ್ತಾಗ್ತಿದೆ ನೋಡಿ. ಲೋಲ್ ಸರ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಮಿಸ್ ಮಾಡಬೇಡಿ ಪ್ಲೀಸ್. ವಿಡಿಯೋ ಇಷ್ಟ ಆದರೆ ಗೊತ್ತು ತಾನೇ, ಲೈಕ್ ಮಾಡಿ. ಹಂಗೆ ಯಾರ್ಯಾರು ಕೂದಲು ಬೆಳಿಬೇಕು, ಕೂದಲು ದಟ್ಟಗಾಗಬೇಕು, ಇದೊಂದು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. 1-2 ಸರಿ ಅಲ್ಲ, ಒಂದು ತಿಂಗಳು ಟ್ರೈ ಮಾಡಿ. ಇದ್ರ ಜೊತೆ ಆವಾಗವಾಗ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಎಣ್ಣೆನ ನಮ್ಮ ತಲೆಗೆ ಚೆನ್ನಾಗಿ ಹಚ್ಕೊಂಡ್ರೆ ಕೂದಲು ಚೆನ್ನಾಗಿ ಬರುತ್ತೆ. ಹಂಗೆ ಹೆಲ್ದಿ ಊಟ ತಿನ್ನಬೇಕು, ಮತ್ತು ನೀರು ತುಂಬ ಕುಡಿಬೇಕು. ನೀರು ಚೆನ್ನಾಗಿ ಕುಡಿದಷ್ಟು ನಿಮಗೆ ನೋಡ್ತಾ ಇದ್ದೀರಾ ನೋಡಿ, ಒಂದು ಬಿಳಿ ಕೂದಲು ಇಲ್ಲ ನಂದು. ನಾನು ಯಾವುದೇ ರೀತಿ ಕಲರ್ ಏನೂ ಹಾಕಲ್ಲ ನನ್ನ ಕೂದಲಿಗೆ. ಏಕೆಂದರೆ ಲೋಲ್ ಸರ ಅಷ್ಟೇ, ಯಾವುದು ಕೂದಲು ಅಷ್ಟು ಬೇಗ ವೈಟ್ ಆಗೋಕ್ಕೆ ಬಿಡಲ್ಲ. ನೋಡಿ ನಾನು ಒಂದು ವಾರಕ್ಕೆ 3 ಸರಿ ಹಾಕ್ಕೊತೀನೇನು, ನೋಡ್ತಾ ಇದ್ದೀರಾ ನೋಡಿ. ಆಲ್ರೆಡಿ ಕೂದಲದಕ್ಕೂ ಸಾಫ್ಟ್ ಇದೆ ನಂದು, ತುಂಬ ಸಾಫ್ಟ್ ಆಗುತ್ತೆ. ಸ್ನಾನ ಮಾಡಾದಮೇಲೆ ಗೊತ್ತಾಗಲ್ಲ ನಿಮಗೆ, ಒಂದು ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಕೂದಲು ಬಾಚ್ತೀರ ನೋಡಿ, ಆವಾಗ ಗೊತ್ತಾಗುತ್ತೆ. ವಾವ್, ಇಷ್ಟು ಸಾಫ್ಟ್ ಆಗೈತೆ, ಮತ್ತು ದಟ್ಟ ಅನ್ನಿಸ್ತಿರುತ್ತೆ ನಿಮಗೆ. ಈ ರಫ್ ಆಗಿದ್ರಂತೂ ಗೊತ್ತಾಗುತ್ತೆ ನಿಮಗೆ, ತುಂಬ ಸಾಫ್ಟ್ ಆಗಿರುತ್ತೆ ಕೂದಲು. ನೋಡಿ ಒಂದು ಸ್ವಲ್ಪ ಹಿಂಗೆ ನೆತ್ತಿಗೆ ಅದನ್ನು ವೇಸ್ಟ್ ಮಾಡಬೇಡಿ, ಹಿಂಗೆ ಹಾಕೊಂಬಿಟ್ಟು ಒಂದು ಕ್ಲಿಪ್ ಹಾಕೊಂಬಿಡಿ. ಏಕೆಂದರೆ ನೆತ್ತಿ ಹೀಟ್ ಆಗಿದ್ದರೆ ತುಂಬ ತಂಪಾಗುತ್ತೆ. ಈ ಆಯುರ್ವೇದಿಕ್ಕು ಇದರಲ್ಲೆಲ್ಲ ಲೋಲ್ ಸರ ತುಂಬ ಯೂಸ್ ಮಾಡ್ತಾರೆ. ಈಗ ನೀವು ಕುಯ್ಕೊಂಡಿರೋ ಲೋಲ್ ಸರದಲ್ಲಿ ಏನಾದ್ರು ಮಿಕ್ಕಿದ್ರೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಅದನ್ನು ಸಹ ಫೇಸಿಗೆ ಯಾರ್ಯಾರಿಗೆ ಅಲೋವೆರಾ ಆಗುತ್ತೆ ಅನ್ನೋದಾದರೆ, ಏಕೆಂದರೆ ಒಬ್ಬೊಬ್ರಿಗೆ ಅಲೋವೆರಾ ಫೇಸಿಗೆ ಆಗಲ್ಲ ನೋಡಿ, ಹಂಗಾಗಿ ಹೇಳ್ತಾ ಇದ್ದೀನಿ ಒತ್ತಿ. ನೋಡಿ ಈ ಥರ ಇರುತ್ತೆ ನೋಡಿ, ನೀಟಾಗಿ ತೊಳೆದಿರೋದು ನೋಡಿ, ಏನೂ ಆಗಲ್ಲ. ಹಿಂಗೆ ಮುಂದಗಡೆ ಎಲ್ಲ ಒಬ್ಬೊಬ್ರಿಗೆ ಮುಂದಗಡೆನೂ ಉದುರ್ತಾ ಇರುತ್ತೆ ನೋಡಿ. ಫೇಸ್ಗೂ ಅಷ್ಟೇ ನೀಟಾಗಿ ಹಿಂಗೆ ರಬ್ ಮಾಡ್ಕೊಂಬಿಡೋಣ ಫೇಸ್ಗೆ. ಫೇಸಲ್ಲಿ ಅಷ್ಟೇ ಹಚ್ಚಿದಾಗ ಹಂಗೆ ಅನ್ಸಲ್ಲ, ಮುಖ ಎಲ್ಲ ನೀಟಾಗಿ ತೊಳ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ, ತುಂಬ ಬ್ರೈಟ್ ಆಗಿರುತ್ತೆ. ಅಲೋವೆರಾ ಕೂದಲಿಗೂ ಒಳ್ಳೆಯದು, ನಮ್ಮ ಮುಖಕ್ಕೂ ಒಳ್ಳೆಯದು. ಹಂಗಾಗಿ ಎಲ್ಲ ಯೂಸ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಸಹ ಹೇಳಿ. ಈ ಥರ ಸುಮ್ಮನೆ ಏನೇನೋ ಪ್ರಾಡಕ್ಟ್ಗಳ್ನ ತಂದಿರೋದಕ್ಕಿಂತ ಮನೆ ಮುಂದೆ ಇರೋದಿದು. ನಾವೇನು ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅನ್ನೋಂಗಿಲ್ಲ, ಏನೂ ಇಲ್ಲ. ಎಲ್ಲರ ಮನೆ ಮುಂದೆ ಲೋಲ್ ಸರ ಬೆಳೆಸಿರ್ತೀವಿ, ಇದ್ದೇ ಇರುತ್ತೆ. ಆಮೇಲೆ ಬೆಳೆಸಿಲ್ಲ ಅಂದರೆ ಸಿಗುತ್ತೆ ಫ್ರೆಂಡ್ಸ್ಗಳ ಮನೇಲಿ. ನೋಡ್ತಾ ಇದ್ದೀರಾ ನೋಡಿ, ನಿಧಾನಕ್ಕೇ ಫೇಸ್ಗೆ ಹಿಂಗೆ ರಬ್ ಮಾಡಿಬಿಡಿ. ಯಾಕೆಂದರೆ ಅದರಲ್ಲಿ ಮುಳ್ಳು ಪಳ್ಳು ಇದ್ದರೆ ಗೀರ್ಕೊಂಬಿಟ್ರೆ ಫೇಸಿಗೆ ಕಷ್ಟ. ಫಸ್ಟೇ ಅದನ್ನೆಲ್ಲ ಒಂಚೂರು ಕತ್ರಿಯಲ್ಲಿ ನೀಟಾಗಿ ಹಿಂಗೆ ಕಟ್ ಮಾಡ್ಕೊಂಬಿಟ್ರೆ ಏನೂ ಅನಿಸಲ್ಲ. ಒಂದು 5 ನಿಮಿಷ ಹಿಂಗೆ ಫೇಸ್ಗೆ ಮಸಾಜ್ ಕೊಟ್ಕೊಳ್ಳಿ. ಕಣ್ಣತ್ರ ಸ್ವಲ್ಪ ಕೊಟ್ಕೊಳ್ಳಿ, ಯಾಕೆಂದರೆ ಕಣ್ಣತ್ರ ಬ್ಲಾಕೆಟ್ಸ್ ಇರುತ್ತೆ ನೋಡಿ. ಈ ಅಲೋವೆರಾ ಅದಕ್ಕೆ ತುಂಬ ಒಳ್ಳೆಯದು. ಈ ಕುಯ್ಕೊಂಡಿರೋದು ಬೇಕಾದ್ರೆ ಕಣ್ಣತ್ರ ಹಿಂಗೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಬೋದು, ತುಂಬ ಒಳ್ಳೆಯದಪ್ಪ ಆರೋಗ್ಯಕ್ಕೆ. ಪ್ಲೀಸ್ ಈ ವಿಡಿಯೋ ಒಂದ್ಸರಿ ನೋಡಿಬಿಟ್ಟು ಈ ಅಲೋವೆರಾನ ನಿಮ್ಮ ಕೂದಲಿಗೆಲ್ಲ ಹಚ್ಚಿ ನೋಡಿ, ಯಾವ ಥರ ಬರುತ್ತೆ ಕಾಮೆಂಟ್ ಮಾಡೋದಂತೂ ಮರಿಲೇಬೇಡಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಸ್ವಲ್ಪ ಈ ವಿಡಿಯೋನ ತೋರಿಸಿ, ಇಲ್ಲ ಹೇಳಿ ಈ ಥರ ಅಲೋವೆರಾ ಹಚ್ಕೊಳ್ಳಿ ಹಿಂಗೆಲ್ಲ ಅಂತ. ಎಲ್ಲರಿಗೂ ಒಬ್ಬರಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ನೋಡಿ. ನೀಟಾಗೆಲ್ಲ ಹಚ್ಕೊಂಡ ನಂತರ ಒಂದು ಅರ್ಧ ಗಂಟೆ ನಿಮಗೆ ಎಷ್ಟಾಗುತ್ತೆ ಟೈಮು, ಏಕೆಂದರೆ ಬೆಳಗ್ಗೆ ಒಬ್ಬೊಬ್ಬರಿಗೆ ಟೈಮ್ ಸಾಕಾಗಲ್ಲ ನೋಡಿ. ಹಂಗಾಗಿ ಮಿನಿಮಮ್ ಅಂದರೆ ಒಂದು 20 ನಿಮಿಷ ಬಿಟ್ಬಿಟ್ಟು ನಂತರ ಸ್ನಾನ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ
ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.